ನಿಮ್ಮ ಸ್ನೇಹ ಜೋಪಾನ ಕಣ್ರಿ. Sure, sir. See you. Bye. Bye. Bye, sir. Bye, sir. Bye, Ravi sir. ರಾಮ್, ಒಂದು ನಿಮಿಷ ಬಾ. ಸಾರಿ, ಎಕ್ಸ್ಕ್ಯೂಸ್ ಮೀ. ಸಿಹಿ ಬಾ, ಡ್ರೆಸ್ ಚೇಂಜ್ ಮಾಡೋಣ, ಲೇಟ್ ಆಯ್ತು ಬಾ. ಏನಾಯ್ತು ಮಾರಯ್ಯ? ಏನೋ ಎಮರ್ಜೆನ್ಸಿ ಇದೆ, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ದೆ. ಹ್ಞೂ ಕಣ, ಅದೇನಂದ್ರೆ ವಾಟ್? ಓ ಯು ಸೀರಿಯಸ್? ಎಸ್. ನಂಬಕ್ಕೆ ಆಗ್ತಿಲ್ವಲ್ಲೋ. ಏನು ಮಾಡೋದು ಇವಾಗ? ಮಗ, ಒಂದ್ ಕೆಲಸ ಮಾಡು. ಅಷ್ಟು ಮಾಡಪ್ಪ, ಮಿಕ್ಕಿ ಡೀಟೇಲ್ಸ್ ಆಮೇಲೆ ನೋಡೋಣ. ಓಕೆ. ಏ ಸಿಹಿ, ಬಾಯ್ ಕಣೆ, ನಾನು ನಮ್ಮಮ್ಮನ ಜೊತೆ ಹೋಗ್ತೀನಿ. ಬಾಯ್ ಬಾಯ್. ಸೀತಾ, ನಾನು ಕರ್ಕೊಂಡು ಹೋಗೋದಕ್ಕೆ ನನ್ನ ಗಂಡ ಬರ್ತಾರಂತೆ, ಹೋಗ್ತೀನಿ. ಬಾಯ್ ಅಕ್ಕ. ಬಾಯ್ ಆಂಟಿ. ಸೀತಾ, ಇಬ್ರು ಒಟ್ಟಿಗೆ ಹೊರಡೋದಲ್ವಾ? ನಿಮ್ಮನೆ ಡೈರೆಕ್ಷನ್ ಬೇರೆ, ನಮ್ಮನೆ ಡೈರೆಕ್ಷನ್ ಬೇರೆ. ನೀನ್ ಸುಮ್ಮನೆ ಹೋಗ್ತೀಯಾ? ನಮ್ಮ ಮನೆಗೆ ಬಂದು ನಮ್ಮನ್ನ ಡ್ರಾಪ್ ಮಾಡಿ ಹಾರ್ಟೆ ಹೊಡ್ಕೊಂಡು ನಿಮ್ಮ ಮನೆ ತಲುಪೋ ಅಷ್ಟರಲ್ಲಿ ನಿನಗೆ ಲೇಟ್ ಆಗುತ್ತೆ. ಪರವಾಗಿಲ್ಲ ಬಿಡು, ನಾನು ಆಟೋలో ಹೋಗ್ತೀನಿ. ಹೆಲ್ಪ್ ಮಾಡಕ್ ಬಂದ್ರೆ ಒಳ್ಳೆ ಕ್ರೈಮ್ ಮಾಡೋರ್ ತರ ಆಡ್ತಾ ಇದ್ಯಾ. ಓಕೆ ಬೇಬಿ, ಯು ಹ್ಯಾಡ್ ಸೋ ಮಚ್ ಫನ್ ಅಲ್ವಾ ಇವತ್ತು? ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಇರು. ಓಕೆ ಓಕೆ ಬಾಯ್. ಬಾಯ್ ಬೇಬಿ, ಹುಷಾರ್, ಟೇಕ್ ಕೇರ್ ಆಯ್ತಾ? ಬಾಯ್ ಕಣ್. ಬಾಯ್. ಹೊರಟ್ರಾ? ಆಕ್ಚುಲಿ ಇಲ್ಲೇ ಉಳ್ಕೋಬೇಕಾಗಿತ್ತು, ಬಟ್ ಬಟ್ಟೆ ತಗೊಂಡ್ ಬಂದಿಲ್ಲ, ಅದಕ್ಕೆ ಹೊರಡ್ತಿದ್ದೀನಿ. ಇಲ್ಲಿ ಉಳ್ಕೋಬೇಕು ಅಂತ? ಸರ್, ಆಕ್ಚುಲಿ ನನ್ಗೊಂದು ಆಸೆ ಇದೆ ಆಯ್ತಾ. ಈ ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ಮಾಲ್ ಅಲ್ಲಿ ನಾನು ಒಂದು ಇಡೀ ನೈಟ್ ಲಾಕ್ ಆಗ್ಬಿಡ್ಬೇಕು. ಸ್ವಲ್ಪ ಭಯ ಆಗತ್ತೆ, ಬಟ್ ಅಟ್ಲೀಸ್ಟ್ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತನಾದ್ರೂ ನೋಡ್ಬೇಕು. ಏನ್ರಿ ವಿಚಿತ್ರ ಆಸೆ ನಿಮ್ದು? ಈ ಸೂಪರ್ ಮಾರ್ಕೆಟ್ ಅಥವಾ ಮಾಲ್ ಎಲ್ಲ ಯಾಕೆ ಲಾಕ್ ಆಗ್ಬೇಕು? ಈ ಸ್ಕೂಲು ಅಥವಾ ಈ ತರ ಆಡಿಟೋರಿಯಂ ಲಾಕ್ ಆಗ್ಬೋದಲ್ಲ? ಅಲ್ಲ ಸರ್, ಸೂಪರ್ ಮಾರ್ಕೆಟ್ ಅಲ್ಲಿ ಲಾಕ್ ಆದ್ರೆ ತಿನ್ನಕ್ಕೆ ಏನಾದ್ರು ಸಿಗುತ್ತಲ್ಲ, ಇಡೀ ನೈಟ್ ಸರ್ವೈವ್ ಆಗ್ಬೋದು, ಅದಕ್ಕೆ. ಯಾಕೆ ನಗ್ತಿದ್ದೀರಾ? ಏನೋ ನನ್ನ ಮನ್ಸಲ್ಲಿರೋ ಆಸೆ ಹೇಳ್ಕೊಂಡಪ್ಪ, ಅದಕ್ಕೆ ಆಡ್ಕೋತೀರಾ? ಅಯ್ಯೋ ನೋ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕೋಪ ಇದ್ರು, ಬೇಜಾರಿದ್ರು ನನ್ನ ಜೊತೆ ಮಾತಾಡ್ತಿರೋದಕ್ಕೆ, ನಿಮ್ಮ ಆಸೆಗಳನ್ನೆಲ್ಲ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ. ಕೋಪ ಇತ್ತು ಅಂದ್ರೆ ಈಗ ನನ್ಗೆ ಅರ್ಥ ಆಗುತ್ತೆ ಸರ್. ಎಲ್ಲದಕ್ಕೂ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ?
ಅದ್ ಬಿಡಿ, ನಿಮ್ಮನ್ನ ನಾನು ಫಸ್ಟ್ ಡೇ ನೋಡಿದಾಗ ನನ್ನ ಕಣ್ಣಿಗೆ ನನ್ನ ಮನ್ಸಿಗೆ ನೀವು ಹೇಗ್ ಕಂಡ್ರು ಈಗಲೂ ಹಾಗೆ ಕಾಣಿಸ್ತಿದ್ದೀರಾ. ಸೊ ಬೇರೆದೆಲ್ಲ ಹೌ ಡಸ್ ಇಟ್ ಮ್ಯಾಟರ್ ಹೇಳಿ. ಅದಕ್ಕೆ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. ಓಕೆ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಯು ಪ್ಲೀಸ್ ಟೇಕ್ ಕೇರ್. ಸೇಫಾಗಿ ಮನೆಗೆ ತಲುಪಿ. ನನ್ನ ಕೀ ಸಿಯರ್. ಸರ್, ಫೋಟೋ ಹರಿದೋಗಿದೆ, ಹೆಗಲ ಮೇಲೆ ಕೈ ಬೇರೆ ಇದೆ. ಯಾರಿದು? ಥ್ಯಾಂಕ್ ಯು. ಯಾರು ಅಂತ ಹೇಳಲೇ ಇಲ್ಲ. ಹೆಗಲ ಮೇಲೆ ಇದ್ದಿದ್ದ ಕೈ ಯಾರ್ದು? ಇದಮ್ಮ, ದೇವ್ರು ತುಂಬಾ ಒಳ್ಳೆಯವನು. ನಾನು ವಿಶ್ ಮಾಡಿದಾಗೆ ನನ್ನ ಫ್ರೆಂಡ್ ಬಂದ್ಬಿಟ್ರು. ನನ್ ಡ್ಯಾನ್ಸ್ ನೋಡಿದ್ರು, ನನ್ ಜೊತೆ ಡ್ಯಾನ್ಸ್ ಮಾಡಿದ್ರು. ನೀನು ಕೂಡ ಅವ್ರ ಜೊತೆ ಮಾತಾಡ್ತಿದ್ಯಾ. ರವಿ ಸರ್ನ ಮೀಟ್ ಮಾಡಿದ್ರು. ಆಮೇಲೆ ಅವತ್ ನಾನು ರಾಮನ್ ಪೂಜೆ ಮಾಡಿದ್ದೆ ಅಲ್ವಾ, ಅವತ್ ನಾನು ಇದನ್ನೇ ಬೇಡ್ಕೊಂಡಿದ್ದೆ, ಗೊತ್ತಾ? ಯಾ ನಮ್ ಸೀಪುಟ ಏನೇ ಕೇಳ್ಕೊಂಡ್ರು ದೇವ್ರಿಲ್ಲ ಅಂತ ಹೇಳಲ್ಲ ಅಲ್ವೇನೋ? ಸೀತಾ, ಆಲ್ಸೋ ದಿಸ್ ಇಸ್ ಆಲ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ದಯವಿಟ್ಟು ನೀವು ತಪ್ಪು ತಿಳ್ಕೊಂಡಿಲ್ಲ ತಾನೆ? ಐ ಮೀನ್, ಫ್ಯಾಕಲ್ಟಿಗೆ ಕಾಲ್ ಮಾಡಿ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಅಂತ ನಿಮ್ಮ ತಲೆಯಲ್ಲಿ ಏನಾದ್ರು ಓಡ್ತಿದ್ಯಾ ಅಂತ. ಪ್ಲೀಸ್ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಸರ್, ನಾನೇನು ಅಷ್ಟೊಂದು ತಡ್ಡಿ ಅಲ್ಲ. ಎಲ್ಲ ನನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡೋಕ್ಕೆ ನಾನು ಮೂರ್ಖಳು ಅಲ್ಲ. ಓಹ್, ಥ್ಯಾಂಕ್ ಗಾಡ್, ಫೈನಲಿ. ಏನಂದ್ರಿ? ನಥಿಂಗ್. ನೀವು ಸಿಹಿ ಬೆಸ್ಟ್ ಫ್ರೆಂಡ್ಸ್ ಅಂತ ಆ ದೇವ್ರೆ ಪ್ರೂವ್ ಮಾಡ್ಬಿಟ್ಟಿದ್ದಾನೆ. ಈ ಅಮ್ಮನ ಮಾತಂತೂ ಅವ್ನು ಕೇಳಲಿಲ್ಲ. ಹಾಗೆಲ್ಲ ಕೇಳಿದ್ನೆಲ್ಲ ಈಡೇರ್ಸಲ್ವಂತೆ ದೇವ್ರು. ನಿಮ್ ಬಾಂಡಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಅದನ್ನ ಯಾರು ದೂರ ಮಾಡಕ್ಕಾಗಲ್ಲ. ಈ ಮಾತನ್ನ ಇವ್ರು ಯಾವ ತರ ಹೇಳ್ತಿದ್ದಾರೆ? ಇದಕ್ ನಾನು ನಗೋದೋ ಬೇಡವೋ? ಏನ್ ಮಾಡಿದ್ರು ಕಷ್ಟ, ನ್ಯೂಟ್ರಲ್ ಆಗಿದ್ಬಿಡೋಣ. ನೋಡ್ಯಾ ಫ್ರೆಂಡ್, ಸೀತಾಮಾನು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಒಪ್ಕೊಂಡ್ಬಿಟ್ಲು. ಐ ಥಿಂಕ್ ನೌ ಶಿ ಹ್ಯಾಸ್ ರಿಯಲೈಸ್ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ. ಸೊ ಫ್ರೆಂಡ್ಸ್ ಅಗೇನ್ ಅಂತ ಕೇಳಲ್ಲ? ಸಿಹಿ ಬಾ ಹೊರಡೋಣ, ಲೇಟ್ ಆಯ್ತು. ಸೀತಾ, ಐ ಕ್ಯಾನ್ ಡ್ರಾಪ್ ಯು ಗೈಸ್. ಓಕೆ ಫ್ರೆಂಡ್. ಬನ್ನಿ ಸೀತಾ, ಇಟ್ಸ್ ಓಕೆ. ಸರಿ, ಇಲ್ಲ ಪರವಾಗಿಲ್ಲ. ನೀವ್ ಯಾಕೆ ತೊಂದರೆ ತಗೋತೀರಾ? ತೊಂದ್ರೆ ಏನಿದೆ? ಆನ್ ದ ವೇ ಅಲ್ವಾ, ಬಿಟ್ಟು ಹೋಗ್ತೀನಿ. ಇಟ್ಸ್ ಓಕೆ ಸರ್. ಈ ರಾತ್ರಿ ನೀವಿಬ್ರೇ ಯಾಕೆ ರೆಸ್ಟ್ ತಗೋತೀರಾ? ಸರ್, ಫೋರ್ಸ್ ಮಾಡಬೇಡಿ. ನಮ್ಮನೆ ಇಲ್ಲೇ ಇರೋದು, ಆಟೋಲ್ ಹೋಗ್ತೀವಿ. ಬಾ, ರಾಮ್ ಸರ್ಗೆ ಬಾಯ್ ಹೇಳು. ಸೀತಾ ಪ್ಲೀಸ್. ಈ ಮಿಸ್ಟರ್, ಅವ್ರಿಗೆ, ಸರ್, ಇವ್ರಿಗೆ ಇದೆಲ್ಲ ಸಾಕು. ಕಾಲ್ ಮಿ ಜಸ್ಟ್ ರಾಮ್. ಐ ಆಮ್ ಜಸ್ಟ್ ರಾಮ್ ಫಾರ್ ಯು. ಅಲ್ಲ, ನಿಮ್ಗೆ ಬೇಜಾರಾಗಲ್ವಾ ನನ್ನ ಹೆಸರು ಪಕ್ಕ ಅಂತ ಭಾರವಾದ ಶಬ್ದ ಸರ್ ಅಂತ ಹಾಕಕ್ಕೆ? ಪದೇ ಪದೇ ಸರ್ ಸರ್ ಅಂತ ಎಷ್ಟಲ್ಲಿ ಕರಿತೀರಾ? ಕಾಲ್ ಮಿ ಜಸ್ಟ್ ರಾಮ್. ಬಾಯ್ ರಾಮ್. Thank God. He just said Ram. Can't believe. ಬಾಯ್ ಫ್ರೆಂಡ್, ನನಗೆ ಇವತ್ತು ತುಂಬಾ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್. ಬಾಯ್. Oh God. Thank you so much. Finally ಎಲ್ಲ ಸರಿ ಹೋಗ್ತದೆ.
ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ದೆ, ಇಷ್ಟೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದೆ. ನನ್ನ ಫ್ರೆಂಡ್ ಜೊತೆ ಕಾರಲ್ಲಿ ಹೋಗ್ಬೋದಿತ್ತಾ? ಹಂಗೆ ಹೋಗಿದ್ದಿದ್ರೆ ಅವ್ರಿಗೆ ತೊಂದರೆ ಕೊಟ್ಟಂಗಾಗಲ್ವಾ? ಅದು ಅವ್ರ ಕಾರು, ಅವ್ರ ಅನುಕೂಲಕ್ಕೆ ಇರೋದು. ಅಟ್ಲೀಸ್ಟ್ ಪ್ರಿಯಾ ಆಂಟಿ ಜೊತೆ ಯಾರು ಹೋಗ್ಬೋದಿತ್ತಾ? ನೀನು ಆಟೋ ಸಿಗತ್ತೆ ಅಂತ ಬೇಡ ಅಂದೆ. ಈಗ ನೋಡು, ಯಾವುದು ಆಟೋ ಸಿಗ್ತಿಲ್ಲ. ಅದ್ ಬೇಡ, ನನ್ ಕಾಲ್ ನೋವ್ತದ. ಸರಿ ಬಾ, ಎತ್ಕೋತೀನಿ. ಸಿದ್ದಮ್ಮ, ನನ್ನ ಇಳಿಸು ಸಿದ್ದಮ್ಮ. ಪರವಾಗಿಲ್ಲ ಬಿಡು. ಇಳಿಸು. ನಿನ್ಗೆ ಕಷ್ಟ ಆಗುತ್ತೆ. ನಾನು ಭಾರ ಇದ್ದೀನಿ. ಇಳಿಸು. ಇದೇನೇ ಕಷ್ಟ, ಅಮ್ಮಂಗೆ ಸಿಹಿ ಯಾವತ್ತೂ ಭಾರ ಆಗಲ್ಲ. ಸಿದ್ದಮ್ಮ, ನನ್ ಕೆಳಗಡೆ ಇಳಿಸು. ನನ್ ಕಾಲು ಎಲ್ಲ ಹೋಯ್ತು. ಪರವಾಗಿಲ್ಲ ಬಿಡು, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಸಿದ್ದಮ್ಮ, ಇಳಿಸು. ಇರು, ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ. ಹಾ. ಏನು ಮೇಡಮ್, ಡ್ರಾಪ್ ಬೇಕಾ? ಇಷ್ಟೊತ್ತಲ್ಲಿ ಒಬ್ಬರೇ ಹೋಗ್ತಿದ್ದಾರೆ, ಮಗು ಬೇರೆ ಜೊತೆನೇ ಇದೆ. ಏನ್ ಮೇಡಮ್, ಗಂಡನ ಜೊತೆ ಕಿರಿಕ? ಹೌದು ಕಣೋ, ನೀನು ಹೇಳೋದು ನೋಡಿದ್ರೆ ಒಬ್ಬರೇ ಹೋಗ್ತಾ ಇದ್ದಾರೆ, ಕಿರಿಕೆ. ನಿಮ್ಗೆ ಡ್ರಾಪು ಮನೆವರೆಗೂ ಸಾಕಾ ಅಥವಾ ಮನೆ ಒಳಗೂ ಬರ್ಬೋದಾ? ಪರವಾಗಿಲ್ಲ, ಬನ್ನಿ ಮೇಡಮ್, ನಾವು ಒಳ್ಳೆ ಹುಡುಗರೇ. ಮೇಡಮ್ ಬನ್ನಿ ಮೇಡಮ್, ಮನೆವರೆಗೂ ಡ್ರಾಪ್ ಮಾಡ್ತೀವಿ, ಬನ್ನಿ. ಮೇಡಮ್, ನಮಗೂ ಹೆಣ್ಮಕ್ಳಂದ್ರೆ ಗೌರವ ಜಾಸ್ತಿ, ಬನ್ನಿ. ನೀವಿನ್ನೂ ಇಲ್ಲೇ ಇದ್ದೀರಾ? ಎಲ್ಲೋ ಹೋದ್ರಿ ಅನ್ಕೊಂಡೆ. ಬನ್ನಿ. ನಡೀರ ಪಾಪ, ಅವ್ರ ಗಂಡ ಬಂದ್ರು ಅನ್ಸುತ್ತೆ. ಕರೆಕ್ಟ್ ಟೈಮ್ ಬಂದ್ರಿ ನೋಡಿ. ನಡೀರ ನಡೀರ ನಡೀರ. ಬನ್ನಿ, ಡ್ರಾಪ್ ಮಾಡ್ತೀನಿ. ಆ ಮಗುಗ್ ಸುಸ್ತಾಗಿರುತ್ತೆ, ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ? ಇಷ್ಟೊತ್ತಲ್ಲಿ ನೀವಿಬ್ರು ಈಗ ನಡ್ಕೊಂಡು ಬರೋದು ಸೇಫ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸಿದ್ದಮ್ಮ, ಹೋಗೋಣ. ಸೀತಾ ಪ್ಲೀಸ್ ಬನ್ನಿ, ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ. ಪ್ಲೀಸ್ ಬಾ. ಫ್ರೆಂಡ್, ಕಾಲ್ ನೋವ್ತಿತ್ತು. ಥ್ಯಾಂಕ್ ಯು ಫ್ರೆಂಡ್, ಡ್ರಾಪ್ ಮಾಡ್ತಿರೋದಕ್ಕೆ. ಫ್ರೆಂಡ್ ಆಗಿ ಥ್ಯಾಂಕ್ಸ್ ಎಲ್ಲ ಹೇಳ್ತಾರ? ನಾನಂತೂ ಈ ಥ್ಯಾಂಕ್ಸ್ನ ಆಕ್ಸೆಪ್ಟೇ ಮಾಡ್ಕೊಳಲ್ಲ. ಇಟ್ಸ್ ಓಕೆ.
today is the most special day of my life. Thank you so much, Seepu. It's all because of you. ನನಗೂ ಅಷ್ಟೇ ಫ್ರೆಂಡ್, ನೀನ್ ಬಂದಿದ್ದು, ರವಿ ಸರ್ ಬಂದಿದ್ದು, ನೀನ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದು, ಹಂಗಂದು ಇವತ್ತು ಫುಲ್ ಸಖತ್ ಖುಷಿ. Good night, Seeputa. Good night, friend. Good night, Sita. ಗುಡ್ ನೈಟ್ ರಾಮ್. ಥ್ಯಾಂಕ್ ಯು ಸೋ ಮಚ್. It's okay. Bye. 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 Bye, Puta. ಸಿದ್ದಮ್ಮ, ನಾನ್ ಬಿಗ ತೆಗೆದಿರಿ ಕೊಡು. ಸಿಹಿ ಹತ್ರ ಇದು ಯಾವತ್ತಿದ್ರು ನಿಂದೆ ಮನೆ ಅಂತ ಹೇಳ್ತಿದ್ರಿ ಅಲ್ವಾ ರಾಮ್? ಇದನ್ನ ಬಿಟ್ಟು ಹೋಗೋಕ್ಕೆ ಇನ್ನ ಜಾಸ್ತಿ ದಿನ ಉಳ್ದಿಲ್ಲ. ಯಾವುದು ನಮ್ಮ ಕೈಲಿಲ್ಲ ರಾಮ್. ಹೇಗೆ ಈ ಮನೆ ಉಳಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ. ಸಿಹಿಗೆ ಈ ಮನೆ ನಮ್ದಲ್ಲ ಅನ್ನೋ ಸತ್ಯ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಸಿಹಿ ಹೇಗೆ ರಿಯಾಕ್ಟ್ ಮಾಡ್ತಾಳು, ಹೇಗೆ ಅರ್ಥ ಮಾಡಿಸ್ಲಿ ಅವಳಿಗೆ? ರೀ, ಸೀತಂಗೆ ಎಂಥ ಚಾನ್ಸ್ ನೋಡಿ. ಒಂದು ಮಗು ಇದ್ರು, ಎರಡನೇ ಮದುವೆ ಕ್ಯಾನ್ಸಲ್ ಆದ್ರು ಅವ್ರ ಬಾಸು ಕಾರಲ್ಲಿ ಕರ್ಕೊಂಡು ಬಂದು ಮನೆವರೆಗೂ ಬಿಡ್ತಾರೆ. ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ? ಅಯ್ಯೋ ಅವ್ರದ್ದೇನೇನಿದೆ ಬಿಡೆ, ನಮ್ಗೆ ಯಾಕೆ? ಹಂಗಾದ್ರೆ ಪಕ್ಕ ಅಲ್ವಾ ಇನ್ಫಾರ್ಮೇಶನ್? 100% ಮಗ. ಚರಂಡಿನ ಆಫೀಸಿಂದ ಆಚೆ ತೆಗ್ದಾದ್ಮೇಲೆ ನಾನು ಅವ್ನ ಫೋನ್ ಕಾಲ್ಸ್ನೆಲ್ಲ ಟ್ಯಾಪ್ ಮಾಡಿಸ್ದೆ. ಯಾವತ್ತಾದರೂ ಯೂಸ್ ಆಗ್ಬೋದೇನೋ, ಏನಾದರೂ ಕ್ಲೂ ಸಿಗ್ಬೋದೇನೋ ಅಂತ. ಅದರಿಂದಾನೇ ನನಗೆ ಗೊತ್ತಾಗಿದ್ದು ಚರಂಡಿ ಸೀತಾ ಅವ್ರ ಮನೆ ತಗೊಂತಿದ್ದಾನೆ ಅಂತ. ಅಲ್ಲ, ಬಟ್ ವೈ ವುಡ್ ಯು ಬೈ ದಟ್ ಪ್ರಾಪರ್ಟಿ? ಅವನಿಗೂ ಅದಕ್ಕೂ ಏನು ಲಿಂಕು ಅಂತಾನೆ ಅರ್ಥ ಆಗ್ತಿಲ್ಲ ಕಣ. ನಮ್ಮ ವಿಶ್ವ ಯಾವುದೋ ಒಂದು ಪ್ರಾಪರ್ಟಿ ಬಗ್ಗೆ ಇನ್ವೆಸ್ಟ್ ಮಾಡ್ಬೇಕು ನಾನು ಅಂತ ಅಂದ. ಬೆಂಗಳೂರಿನ ಪ್ರೈಮ್ ಲೊಕೇಶನಲ್ಲಿರುವಂಥ ಒಂದು ಪ್ರಾಪರ್ಟಿ ಆಕ್ಷನ್ನಲ್ಲಿದೆ, ಅದನ್ನು ತಗೋಬೇಕು ಅಂತಿದ್ದೀನಿ. ಮಗ, ಎಕ್ಸಾಕ್ಟ್ಲಿ ದವರೇ ಕಣು. ಯಾರು? ಚರಂಡಿ ಅಲ್ಲ, ವಿಶ್ವ ಚಿಕ್ಕಪ್ಪ. ಹಿ ವಾಂಟ್ಸ್ ಟು ಇನ್ವೆಸ್ಟ್. ಈ ವಿಷಯವಾಗಿ ತಾತನ ಹತ್ರ ಕೂಡ ಚಿಕ್ಕಪ್ಪ ದುಡ್ಡು ಕೇಳಿದ್ದಾನೆ. ಬಟ್ ಸೀತಾ ಅವ್ರ ಮನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ವಿಶ್ವ ಚಿಕ್ಕಪ್ಪನ? ಆರ್ ಯು ಶ್ಯೂರ್? ಪಕ್ಕ ಮಗ. ಆ ಚರಂಡಿ ಚಿಕ್ಕಪ್ಪಂಗೆ ಕಾಲ್ ಮಾಡೋದು ನಿಂಗೂ ಗೊತ್ತಿದೆ ತಾನೆ? ಬಟ್ ಆ ಜಾಗ ಯಾಕೆ ಅಂತ ವಂಡರ್ ಬ್ರೋ. ಮಗ, ನಾವು ಇದು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿದೆ. ಅವರಿಬ್ರು ಏನಾರು ಮಾಡೋಕ್ಕೂ ಮುಂಚೆ ಹ್ಯಾವ್ ಟು ಡೂ ಸಮಥಿಂಗ್. ಡೋಂಟ್ ವರಿ, ನಾನು ಏನಾರು ಮಾಡ್ತೀನಿ. ಮಗ, ಹಾಂ, ಇನ್ನೇನಾರು ಇದೆಯಾ ಹೇಳಕ್ಕೆ? ಏನಿಲ್ಲ. ಹೇಳೋ ಮರಾಯ. ಅದು ಅಂಜಲಿ ಕಾಲ್ ಮಾಡಿದ್ದೆ, ಅವಳು ಪಿಕ್ ಮಾಡಲಿಲ್ಲ. ಅವಳನ್ನು ದೂರ ಇಟ್ಟಿದ್ದಾಳೆ ಕಣ. ಬ್ಯುಸಿ ಇರ್ತಾಳೆ ಬಿಡೋ, ಕಾಲ್ ಬ್ಯಾಕ್ ಮಾಡ್ತಾಳೆ. ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಪ್ಪ. ಅವಳು ಹಳೇದನ್ನೆಲ್ಲ ಮರ್ತಿಲ್ಲ ಕಣ. ಬರೀ ನಿನ್ನ ಮಾತ್ರ ದೂರ ಇಟ್ಟಿರೋದಾ? ಮತ್ತೆ ನಾನೇನು ಅಲ್ವಾ? ನೀರಪ್ಪ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಬೇಡ ಕಣ, ನಾನು ಸುಮಾರು ಸಲ ಕಾಲ್ ಮಾಡಿದೆ, ಅವಳು ರಿಸೀವ್ ಮಾಡಲಿಲ್ಲ. ಅವಳೇ ಕಾಲ್ ಮಾಡಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾಪ ಇನ್ನೂ ಚಿಕ್ಕವಳಲ್ವಾ, ವಿಲ್ ಟೇಕ್ ಟೈಮ್. ಅವಳೇ ಅರ್ಥ ಮಾಡ್ಕೋತಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ, ನಾಳೆ ನಾನೇ ಕಾಲ್ ಮಾಡ್ತೀನಿ ಅವಳು. ಓಕೆನಾ? ಕೇರ್ ಅಪ್ ಬಾಯ್. ಸರಿ, ಬಾ. ಅಪ್ಪು, ಏಯ್, ಇದೇನೋ ಹೊರಟ್ಬಿಟ್ಟೆ? ತಿಂಡಿ ತಿನ್ಕೊಂಡು ಹೋಗು. ಓಕೆ ಚಿಕ್ಕಿ, ಅದಕ್ಕೆಲ್ಲ ಟೈಮ್ ಇಲ್ಲ, ಲೇಟ್ ಆಯ್ತು. ಯಾವಾಗ್ಲೂ ಕುದುರೆ ಮೇಲೆ ಇರ್ತೀಯಲ್ಲ.
ನನ್ನ ಹತ್ರ ಮಾತಾಡೋದಕ್ಕೂ ಟೈಮ್ ಇಲ್ವಾ ನಿನಗೆ? ತಿಂಗಳೈತೆ, ಆಮೇಲೆ ಬಂದು ಮಾತಾಡ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸರಿ ಸರಿ ಹೋಗು. ಇನ್ನು ಮುಂದೆ ಯಾರ ಹತ್ರನೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಈ ಮನೇಲಿ ಏನು ನಡೀತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಚಿಕ್ಕಪ್ಪ ನನ್ನ ಹತ್ರ ಏನನ್ನೂ ಶೇರ್ ಮಾಡ್ಕೊಳ್ಳಲ್ಲ. ಇನ್ನು ಮಾವಯ್ಯ ಮನೆ ಜವಾಬ್ದಾರಿನೆಲ್ಲ ನನಗೆ ಕೊಟ್ಬಿಟ್ಟಿದ್ದಾರೆ. ನೀನಾದರೂ ನನಗೋಸ್ಕರ ಇದೆಯಾ ಅಂತ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಯಾವಾಗಲೂ ಕೆಲಸ ಕೆಲಸ ಅಂತ ಓಡ್ ಹೋಗ್ತಾ ಇರ್ತೀಯ. ಈ ಮನೇಲಿ ಇಷ್ಟು ಜನ ಇದ್ರೂ ನಾನು ಒಬ್ಬಂಟಿ ಆಗೋದೆ. ಮನೇಲಿರೋರ ಜೀವನದಲ್ಲಿ ಏನು ನಡೀತಿದೆ ಅಂತ ನಾನು ತಿಳ್ಕೊಬಾರ್ದಾ? ಯಾವಾಗ ಕೇಳಿದ್ರು ಕೆಲಸ ಇದೆ ಆಮೇಲೆ ಬಂದು ಹೇಳ್ತೀನಿ ಅಂತ ಎಲ್ಲರೂ ಹೊರಟು ಬಿಡ್ತೀರಾ. ನೀವು ಒಟ್ಟಿನಲ್ಲಿ ಈ ಮನೇಲಿ ನನಗಂತೂ ಬೆಲೆ ಇಲ್ಲ ಅನ್ನೋದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ಈಗ ನಿಂಗೆ ಗೊತ್ತಾಗಲ್ಲ ಅಪ್ಪು. ನಾ ಹೋದ್ಮೇಲೆ ಅನ್ಕೋತೀಯ, ಅಯ್ಯೋ ನನ್ನ ಚಿಕ್ಕಿ ಇರಬೇಕಿತ್ತು ಅಂತ. ಚಿಕ್ಕಿ, ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಚಿಕ್ಕಿ, ರಿಯಲಿ ಸಾರಿ. ನಿಮ್ಗೆ ಹೇಳಬಾರ್ದು ಅಂತ ಏನಿಲ್ಲ. ಇಟ್ಸ್ ಓಕೆ ಅಪ್ಪು. ನೀ ಏನು ಮಾಡ್ತಿದ್ಯಾ, ಏನು ನಡೀತಿದೆ ಅಂತ ನಾನಂತೂ ಇನ್ಮೇಲೆ ನಿನ್ನನ್ನು ಕೇಳೋದಿಲ್ಲ. ಯು ಜಸ್ಟ್ ಕ್ಯಾರಿ ಆನ್, ಇಟ್ಸ್ ಓಕೆ. ಚಿಕ್ಕಿ, 2 ವಿಷಯ. ಮೊದಲನೇದು, ನಾನು ಹೇಳಿದ್ರೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪ್ರಾಮಿಸ್ ಮೀ, ವಿಶ್ವ ಚಿಕ್ಕಪ್ಪನ ಮೇಲೆ ನೀವು ಕೋಪ ಮಾಡ್ಕೋಬಾರ್ದು ಅಂತ. ಈಗೇನು ಮಾಡಿದ್ರು? ಜಸ್ಟ್ ಟು ಲೆಟ್ ಯು ನೋ, ಚಿಕ್ಕಪ್ಪ ಇನ್ನು ಆ ಚರಂಡಿ ಜೊತೆ ಟಚ್ ಅಲ್ಲಿ ಇದ್ದಾರೆ.